ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ, ಮೂಲಾಧಾರಗಳು ಹಾಗೂ ಚಂದ್ರಗುಪ್ತ ಮೌರ್ಯನ ಜೀವನ ಮತ್ತು ಸಾಧನೆಯನ್ನು ಗಮನಿಸೋಣ. ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯವನ್ನ ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಎಂದು ಕರೆಯುತ್ತಾರೆ. ಅಲ್ಲದೆ ಈ ಮೌರ್ಯ ಸಾಮ್ರಾಜ್ಯವು ಭಾರತದ ಅತ್ಯಂತ ದೊಡ್ಡ ಸಾಮ್ರಾಜ್ಯವೂ ಹೌದು. ಭಾರತವನ್ನು ಮೊಟ್ಟ ಮೊದಲ ಬಾರಿಗೆ ಭೌಗೋಳಿಕವಾಗಿ ಹಾಗೂ ರಾಜಕೀಯವಾಗಿ ಐಕ್ಯತೆಯನ್ನು ಗೊಳಿಸಿದವರು ಈ ಮೌರ್ಯರೇ ಆಗಿದ್ದಾರೆ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಧಾನಿ ಪಾಟ್ಲಿಪುತ್ರ ಆಗಿತ್ತು. ಇನ್ನು ಮೌರ್ಯರ ಲಾಂಛನ ಧರ್ಮಚಕ್ರ ಮತ್ತು ಮಯೂರ ಆಗಿದ್ದವು. ಇತಿಹಾಸಕಾರರಾದ V.S. ಸ್ಮಿತ್ ಅವರು ಹೇಳುವಂತೆ, ಭಾರತದ ಇತಿಹಾಸದಲ್ಲಿ ಮೌರ್ಯರ ಕಾಲವನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಕಾಲ ಎಂದು ಕರೆಯಲಾಗಿದೆ. ಮೌರ್ಯರ ಇತಿಹಾಸದ ಅಧ್ಯಯನಕ್ಕೆ ಇರುವ ಪ್ರಮುಖ ಮೂಲಾಧಾರಗಳು. ಅವುಗಳಲ್ಲಿ ವಿದೇಶೀಯ ಸಾಹಿತ್ಯಿಕ ಆಧಾರಗಳು ಹಾಗೂ ದೇಶೀಯ ಸಾಹಿತ್ಯಿಕ ಆಧಾರಗಳು. ಮೊದಲನೇದಾಗಿ ವಿದೇಶೀಯ ಸಾಹಿತ್ಯಿಕ ಆಧಾರಗಳು. ಈ ವಿದೇಶೀಯ ಸಾಹಿತ್ಯಿಕ ಆಧಾರಗಳಲ್ಲಿ ಪ್ಲಿನಿಯ ನ್ಯಾಚುರಲ್ ಹಿಸ್ಟರಿ, ಪ್ಲೂಟಾರ್ಟನು ಬರೆದ ಲೈಫ್ ಆಫ್ ಅಲೆಕ್ಸಾಂಡರ್ ಹಾಗೂ ಸ್ಟ್ರಾಬೋನ ಜಿಯೋಗ್ರಫಿ ಗ್ರಂಥಗಳು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೂ ಮುನ್ನ ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸುತ್ತವೆ. ಈ ವಿದೇಶೀಯ ಸಾಹಿತ್ಯಿಕ ಆಧಾರಗಳಲ್ಲಿ ಪ್ರಮುಖವಾದದ್ದು ಮೆಗಸ್ತನಿಸನ ಇಂಡಿಕಾ ಗ್ರಂಥ. ಈ ಮೆಗಸ್ತನಿಸನು ಸೆಲ್ಯೂಕಸನ ರಾಯಭಾರಿಯಾಗಿದ್ದು ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ. ಅಲ್ಲದೆ ಈತ ಮೌರ್ಯರ ಕಾಲದ ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿಯನ್ನು ತನ್ನ ಗ್ರಂಥದಲ್ಲಿ ವಿವರಿಸಿದ್ದಾನೆ. ಮೆಗಸ್ತನಿಸನು ಹೇಳುವಂತೆ, ಚಂದ್ರಗುಪ್ತ ಮೌರ್ಯನು ಸ್ತ್ರೀ ಅಂಗರಕ್ಷಕ ಪಡೆ ಹೊಂದಿದ್ದನೆಂದು ಹೇಳಲಾಗಿದೆ. ಅಲ್ಲದೆ ಮೆಗಸ್ತನಿಸನು ತನ್ನ ಗ್ರಂಥದಲ್ಲಿ ಭಾರತೀಯ ಸಮಾಜವನ್ನು 7 ಭಾಗಗಳಾಗಿ ವಿಂಗಡಿಸಿದ್ದಾನೆ. ಅವುಗಳೆಂದರೆ ತತ್ವಜ್ಞಾನಿಗಳು, ಒಕ್ಕಲಿಗರು, ಕುರುಬರು, ಕಲಾಕಾರರು, ಪೋವಿಕರು, ಬೇಹುಗಾರರು ಮತ್ತು ಮಂತ್ರಿಗಳಾಗಿ ವಿಭಜಿಸಿದ್ದಾನೆ. ಮೆಗಸ್ತನಿಸನ ಪ್ರಕಾರ ಪಾಟ್ಲಿಪುತ್ರದ ನಗರದ ಆಡಳಿತವನ್ನು ನೋಡಿಕೊಳ್ಳಲು 30 ಜನ ಸದಸ್ಯರುಳ್ಳ ಒಂದು ಸಮಿತಿ ಇತ್ತು ಎಂದು ತಿಳಿಸಿದ್ದಾನೆ. ಅಲ್ಲದೆ ರಾಜಧಾನಿ ಪಾಟ್ಲಿಪುತ್ರದ ಕುರಿತು ಈ ರೀತಿಯಾಗಿ ವಿವರಿಸಿದ್ದಾನೆ. ರಾಜಧಾನಿ ಪಾಟ್ಲಿಪುತ್ರವು ಒಂದು ಭವ್ಯವಾದ ನಗರ. ಅದರ ಕೋಟೆಯ ಗೋಡೆಯಲ್ಲಿ 64 ದ್ವಾರಗಳು ಹಾಗೂ 570 ಗೋಪುರಗಳು ಇದ್ದವು ಎಂದು ತಿಳಿಸಿದ್ದಾನೆ. ದೇಶೀಯ ಸಾಹಿತ್ಯಿಕ ಆಧಾರಗಳು. ದೇಶೀಯ ಸಾಹಿತ್ಯಿಕ ಆಧಾರಗಳಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವು ಪ್ರಮುಖವಾದದ್ದಾಗಿದೆ. ಈ ಅರ್ಥಶಾಸ್ತ್ರ ಕೃತಿಗೆ ರಾಜದಂಡಶಾಸ್ತ್ರ ಮತ್ತು ಸರ್ಕಾರ ರಚನಾ ಶಾಸ್ತ್ರ ಅಂತಲೂ ಕೂಡ ಕರೆಯುತ್ತಾರೆ. ಇನ್ನು ಕೌಟಿಲ್ಯನಿಗೆ ವಿಷ್ಣುಗುಪ್ತ, ವಾತ್ಸಾಯನ, ದ್ರಾವಿಡಾಚಾರ್ಯ ಹಾಗೂ ಚಾಣಕ್ಯ ಎಂಬ ನಾನಾ ಹೆಸರುಗಳಿಂದಲೂ ಕೂಡ ಕರೆಯಲಾಗ್ತಾ ಇತ್ತು. ಈ ಅರ್ಥಶಾಸ್ತ್ರ ಗ್ರಂಥವು ಸುಮಾರು 6000 ಶ್ಲೋಕಗಳು, 15 ಅಧ್ಯಾಯಗಳು ಹಾಗೂ 108 ಉಪವಿಭಾಗಗಳನ್ನು ಹೊಂದಿದೆ. ಈ ಅರ್ಥಶಾಸ್ತ್ರ ಗ್ರಂಥವು ಮೂಲತಃ ಸಂಸ್ಕೃತ ಗ್ರಂಥವಾಗಿದ್ದು ಇದನ್ನು 1909ರಲ್ಲಿ ಡಾಕ್ಟರ್ R. ಶ್ಯಾಮಶಾಸ್ತ್ರಿ ಅವರು ಇಂಗ್ಲಿಷ್ ಭಾಷೆಗೆ ಅನುವಾದಿಸುವ ಮೂಲಕ ಬೆಳಕಿಗೆ ತಂದರು. ಇನ್ನು ಕೌಟಿಲ್ಯನನ್ನು ಭಾರತದ ಮೆಕ್ಯಾವೆಲಿ ಅಂತಲೂ ಕೂಡ ಕರೆಯಲಾಗಿದೆ. ಕೌಟಿಲ್ಯನು ಹೇಳುವಂತೆ, ಅರಸನಿಗೆ ಇರಬೇಕಾದ ಅರ್ಹತೆಗಳನ್ನು ಕುರಿತು ಈ ರೀತಿಯಾಗಿ ತಿಳಿಸಿದ್ದಾನೆ. ಅರಸನಾದವನು ಸುಸಂಸ್ಕೃತನಾಗಿರಬೇಕು, ಬ್ರಾಹ್ಮಣರು ಹಾಗೂ ಪುರೋಹಿತರಿಗೆ ಗೌರವವನ್ನು ಸೂಚಿಸಬೇಕು ಮತ್ತು ತನ್ನ ಕೋಪ ತಾಪಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಎಂದಿದ್ದಾನೆ. ಅಲ್ಲದೆ ಕೌಟಿಲ್ಯನು ಶತ್ರುಗಳನ್ನು ಗೆಲ್ಲಲು ಕೋಪ, ದುರಾಸೆ, ವಂಚನೆ, ಮೋಸ, ಕಾಮಾಸಕ್ತಿ ಮತ್ತು ಪ್ರೀತಿಯಂತಹ ಗುಣಗಳನ್ನು ಬಳಸಬೇಕು ಎಂದಿದ್ದಾನೆ. ಅಲ್ಲದೆ ಪ್ರತಿಯೊಂದು ಗೋಡೆಗೂ ಕಿವಿಗಳಿರ್ತವೆ. ಯಾವ ರಾಜ್ಯವು ಗೌಪ್ಯತೆಯನ್ನು ಕಾಪಾಡುವುದಿಲ್ಲವೋ ಆ ರಾಜ್ಯವು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದಿದ್ದಾನೆ. ಈ ಅರ್ಥಶಾಸ್ತ್ರ ಗ್ರಂಥವು ಮೌರ್ಯರ ಸಾಮಾಜಿಕ, ಆರ್ಥಿಕ, ರಾಜಕೀಯ ವಿಷಯಗಳನ್ನು ತಿಳಿಸುತ್ತದೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಸಪ್ತಾಂಗ ಸಿದ್ಧಾಂತಗಳನ್ನು ತಿಳಿಸಲಾಗಿದೆ. ಅವುಗಳೆಂದರೆ ರಾಜ, ಅಮಾತ್ಯ, ಮಿತ್ರ, ಬಲ, ಕೋಟೆ, ಖಜಾನೆ ಮತ್ತು ಪ್ರದೇಶಗಳು. ಇನ್ನು ದೇಶೀಯ ಸಾಹಿತ್ಯಿಕ ಆಧಾರಗಳಲ್ಲಿ ಮತ್ತೊಂದು ಪ್ರಮುಖವಾದ ಆಧಾರ ಎಂದರೆ
ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ. ಈ ಮುದ್ರಾ ರಾಕ್ಷಸವನ್ನ ಗುಪ್ತರ ಕಾಲದ ಕವಿಯಾದ ವಿಶಾಖದತ್ತನು ಬರೆದಿದ್ದಾನೆ. ಇದು ಒಂದು ಸಂಸ್ಕೃತ ನಾಟಕವಾಗಿದ್ದು, ಈ ನಾಟಕದಲ್ಲಿ ಯಾವುದೇ ಸ್ತ್ರೀಯರ ಪಾತ್ರಗಳಿಲ್ಲದ ನಾಟಕವಾಗಿದೆ. ಇನ್ನು ಶ್ರೀಲಂಕಾದ ಬೌದ್ಧ ಗ್ರಂಥಗಳಾದ ದೀಪವಂಶ ಮತ್ತು ಮಹಾವಂಶ ಗ್ರಂಥಗಳು ಮೌರ್ಯರ ಆರಂಭಿಕ ಇತಿಹಾಸವನ್ನು ತಿಳಿಸುತ್ತವೆ. ಮೌರ್ಯರ ಮೂಲದ ಬಗ್ಗೆ ಅಭಿಪ್ರಾಯಗಳು. ಜೈನ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ಮಯೂರ ಪೋಷಕರ ಬುಡಕಟ್ಟಿನ ನಾಯಕನ ಮಗಳ ಮಗನಾಗಿದ್ದ. ಆದ್ದರಿಂದಲೇ ಆತನ ಮನೆತನಕ್ಕೆ ಮೌರ್ಯ ಎಂದು ಹೆಸರು ಬಂದಿದೆ ಎಂದು ತಿಳಿಸುತ್ತವೆ. ಬೌದ್ಧ ಗ್ರಂಥಗಳ ಪ್ರಕಾರ ಚಂದ್ರಗುಪ್ತ ಮೌರ್ಯನು ಪಿಪ್ಪಲಿ ವನದ ಮೌರ್ಯ ಎಂಬ ಕ್ಷತ್ರಿಯ ಪಂಗಡಕ್ಕೆ ಸೇರಿದವನಾಗಿದ್ದ ಎಂದು ಹೇಳುತ್ತವೆ. ಇನ್ನು ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕದಲ್ಲಿ ಚಂದ್ರಗುಪ್ತ ಮೌರ್ಯನನ್ನು ವೃಷಲ ಎಂದು ಕರೆಯಲಾಗಿದೆ. ವೃಷಲ ಎಂದರೆ ಹೀನ ಕುಲ ಎಂದರ್ಥ. ಬಿಂದುಸಾರ ಮತ್ತು ಅಶೋಕರು ತಮ್ಮನ್ನು ತಾವು ಕ್ಷತ್ರಿಯರೆಂದು ಹೇಳಿಕೊಂಡಿದ್ದಾರೆ. ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ 323 300. ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದು, ಕೌಟಿಲ್ಯನ ಸಹಾಯದಿಂದ ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ. ಇನ್ನು ಚಂದ್ರಗುಪ್ತ ಮೌರ್ಯನು ತನ್ನ ತಾಯಿಯಾದ ಮುರ್ರಾದೇವಿಯ ಮೇಲಿನ ಪ್ರೀತಿಯಿಂದಾಗಿ ತನ್ನ ಸಾಮ್ರಾಜ್ಯಕ್ಕೆ ಮೌರ್ಯ ಎಂದು ಹೆಸರಿಟ್ಟುಕೊಂಡ. ಚಂದ್ರಗುಪ್ತ ಮೌರ್ಯನ ದಂಡಯಾತ್ರೆಗಳು. ಚಂದ್ರಗುಪ್ತ ಮೌರ್ಯನು ತನ್ನ ಮೊದಲ ದಾಳಿಯಲ್ಲಿ ನಂದರಿಂದ ಸೋಲು ಕಂಡುಕೊಂಡ. ನಂತರ ಇತಿಹಾಸಕಾರ ಪ್ಲೂಕಾಟ್ ಹೇಳುವಂತೆ ಚಂದ್ರಗುಪ್ತ ಮೌರ್ಯನು ಅಲೆಕ್ಸಾಂಡರ್ನನ್ನು ಭೇಟಿಯಾಗಿ ನಂದರನ್ನು ನಿರ್ಮೂಲನೆ ಮಾಡುವಂತೆ ಕೇಳಿಕೊಂಡ ಎಂದು ಹೇಳಿದ್ದಾನೆ. ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 323 ಗ್ರೀಕರ ವಶದಲ್ಲಿದ್ದ ಗಾಂಧಾರವನ್ನು ವಶಪಡಿಸಿಕೊಂಡ. ನಂತರ ಚಂದ್ರಗುಪ್ತ ಮೌರ್ಯನು ಮಗಧ ಮೇಲೆ ದಾಳಿ ಮಾಡಿ ನಂದರ ಕೊನೆಯ ಅರಸನಾದ ಧನನಂದನನ್ನು ಸೋಲಿಸಿ ಆತನ ರಾಜಧಾನಿಯಾದ ಪಾಟ್ಲಿಪುತ್ರವನ್ನು ವಶಪಡಿಸಿಕೊಂಡ. ನಂತರ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಚಂದ್ರಗುಪ್ತ ಮೌರ್ಯನ ಮಗಧ ಆಕ್ರಮಣವನ್ನು ತಿಳಿಸುವ ಶಾಸನ ಖಾರ್ವೇಲನ ಹಾದಿ ಗುಫಾ ಶಾಸನವಾಗಿದೆ. ಕ್ರಿಸ್ತಪೂರ್ವ 305 ಚಂದ್ರಗುಪ್ತ ಮೌರ್ಯನು ಗ್ರೀಕ್ ಅಧಿಕಾರಿಯಾದ ಸೆಲುಕಸನನ್ನು ಸೋಲಿಸಿ ಆತನ ಮಗಳನ್ನು ಮದುವೆಯಾದ. ನಂತರ ಈ ಸೆಲುಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೇಘಸ್ತನಿಸನನ್ನು ತನ್ನ ರಾಯಭಾರಿಯನ್ನಾಗಿ ಕಳುಹಿಸಿದನೆಂದು ಹೇಳಲಾಗಿದೆ. ಇನ್ನು ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 313 ಸೌರಾಷ್ಟ್ರವನ್ನು ಗೆದ್ದು ತನ್ನ ರಾಜ್ಯಪಾಲನಾದ ಪುಷ್ಯಗುಪ್ತನಿಗೆ ವಹಿಸಿಕೊಟ್ಟ. ನಂತರ ಈ ಪುಷ್ಯಗುಪ್ತನು ಸೌರಾಷ್ಟ್ರದಲ್ಲಿ ಒಂದು ಸುದರ್ಶನ ಕೆರೆಯನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ. ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದ ವಿಸ್ತಾರ. ಈ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಮೈಸೂರಿನವರೆಗೆ ಹಬ್ಬಿಕೊಂಡಿತು ಹಾಗೂ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದಿಂದ ಪೂರ್ವದ ಬಂಗಾಳದವರೆಗೆ ಹಬ್ಬಿಕೊಂಡಿತ್ತು. ಇಡೀ ಭಾರತವನ್ನು ಚಂದ್ರಗುಪ್ತ ಮೌರ್ಯ ಆಕ್ರಮಿಸಿಕೊಂಡನೆಂದು ಗ್ರೀಕ್ ಬರಹಗಾರರಾದ ಜಸ್ಟಿಸನು ತಿಳಿಸುತ್ತಾನೆ. ಚಂದ್ರಗುಪ್ತ ಮೌರ್ಯನು ಭಾರತೀಯ ಉಪಖಂಡದ ಬಹುಭಾಗವನ್ನು ಆಳಿದ ಪ್ರಥಮ ಸಾಮ್ರಾಟ ಎಂದು ಕರೆಯಲಾಗಿದೆ. ಚಂದ್ರಗುಪ್ತ ಮೌರ್ಯನ ಕೊನೆಯ ದಿನಗಳು. ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳ ಕಾಲದಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದ. ನಂತರ ಜೈನ ಮುನಿಯಾದ ಭದ್ರಬಾಹುವಿನೊಡನೆ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ಎಂಬ ವ್ರತವನ್ನು ಆಚರಿಸಿ ಮರಣ ಹೊಂದಿದನೆಂದು ಹೇಳಲಾಗಿದೆ. ಆದ್ದರಿಂದಲೇ ಶ್ರವಣಬೆಳಗೊಳದ ಒಂದು ಬೆಟ್ಟಕ್ಕೆ ಚಂದ್ರಗಿರಿ ಬೆಟ್ಟ ಎಂಬ ಹೆಸರಿದ್ದು, ಅಲ್ಲಿ ಚಂದ್ರಗುಪ್ತ ಮೌರ್ಯನು ಒಂದು ಬಸದಿಯನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ. ಚಂದ್ರಗುಪ್ತ ಮೌರ್ಯನನ್ನು ಪ್ರಥಮ ಹಿಂದೂ ಸಾಮ್ರಾಜ್ಯದ ನಿರ್ಮಾಪಕ ಹಾಗೂ ಭಾರತದ ಪ್ರಥಮ ರಾಷ್ಟ್ರೀಯ ದೊರೆ ಎಂತಲೂ ಕೂಡ ಕರೆಯಲಾಗಿದೆ. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಭದ್ರಬಾಹುವಿನ ಕಲ್ಪಸೂತ್ರ ಗ್ರಂಥಗಳು ಚಂದ್ರಗುಪ್ತ ಮೌರ್ಯನ ಆಶ್ರಯದಲ್ಲಿ ರಚಿಸಲ್ಪಟ್ಟವುಗಳಾಗಿವೆ. ಚಂದ್ರಗುಪ್ತ ಮೌರ್ಯನನ್ನು ಅಕ್ಬರ್ ಹಾಗೂ ನೆಪೋಲಿಯನ್ನೊಡನೆ ಹೋಲಿಸಲಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಚಂದ್ರಗುಪ್ತ ಮೌರ್ಯನ ಅಧ್ಯಯನ ಮುಕ್ತವಾಯಿತು. ಮತ್ತೆ ಮುಂದಿನ ಅಧ್ಯಯನದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಅರಸನಾದ ಬಿಂದುಸಾರನ ಜೀವನ ಮತ್ತು ಸಾಧನೆಯನ್ನು ಗಮನಿಸೋಣ. ಬಿಂದುಸಾರ
ಕ್ರಿಸ್ತಪೂರ್ವ 298ರಿಂದ 273. ಬಿಂದುಸಾರನು ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿಯಾಗಿದ್ದು, ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳ ಕಾಲದಲ್ಲಿ ಬರಗಾಲದ ಮುನ್ಸೂಚನೆಯನ್ನು ಅರಿತು ಮಗನಾದ ಬಿಂದುಸಾರನಿಗೆ ಅಧಿಕಾರವನ್ನು ವಹಿಸಿಕೊಟ್ಟ. ಜೈನ ಸಾಹಿತ್ಯದ ಪ್ರಕಾರ ಬಿಂದುಸಾರನ ತಾಯಿ ದುರ್ಧರಾ ದೇವಿ ಎಂದು ಹೇಳಲಾಗಿದೆ. ಬೌದ್ಧ ಗ್ರಂಥಗಳಾದ ದೀಪವಂಶ ಮತ್ತು ಮಹಾವಂಶಗಳಲ್ಲಿ ಬಿಂದುಸಾರನನ್ನು ಬಿಂದುಸ ಎಂದು ಕರೆಯಲಾಗಿದೆ. ಅಲ್ಲದೆ ವಿಷ್ಣು ಪುರಾಣಗಳಲ್ಲಿ ವಿಂದಸಾರ ಎಂತಲೂ, ಭಾಗವತ ಪುರಾಣಗಳಲ್ಲಿ ವರಿಸಾರ ಅಥವಾ ವರಕಾರ ಎಂತಲೂ, ವಾಯು ಪುರಾಣಗಳಲ್ಲಿ ಭದ್ರಸಾರ ಅಥವಾ ನಂದಸಾರ ಎಂತಲೂ ಬಿಂದುಸಾರನನ್ನು ಕರೆಯಲಾಗಿದೆ. ಗ್ರೀಕ್ ಲೇಖಕರು ಬಿಂದುಸಾರನನ್ನು ಅಮಿತ್ರಘಾತ ಎಂದು ಕರೆಯುತ್ತಿದ್ದರು. ಅಮಿತ್ರಘಾತ ಎಂದರೆ ಶತ್ರು ವಿನಾಶಕ ಎಂದರ್ಥ. ಕೌಟಿಲ್ಯನು ಕೆಲವು ದಿನಗಳ ಕಾಲ ಬಿಂದುಸಾರನ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದನೆಂದು ಹೇಳಲಾಗಿದೆ. ಟಿಬೆಟ್ ಚರಿತ್ರಕಾರರಾದ ತಾರಾನಾಥರ ಪ್ರಕಾರ ಬಿಂದುಸಾರನು 16 ನಗರಗಳ ಅರಸರನ್ನು ತನ್ನ ಪ್ರಧಾನಮಂತ್ರಿಯಾಗಿದ್ದ ಕೌಟಿಲ್ಯನ ಸಹಾಯದಿಂದ ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ಬಿಂದುಸಾರನ ಸಾಮ್ರಾಜ್ಯವು ದಕ್ಷಿಣದ ಸೇಲಂ ಹಾಗೂ ಮೈಸೂರಿನವರೆಗೆ ಹಬ್ಬಿಕೊಂಡಿತ್ತು. ಬಿಂದುಸಾರನ ಕಾಲದಲ್ಲಿ ಮೌರ್ಯರು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದರೆಂದು ಸಂಗಮ್ ಕಾಲದ ತಮಿಳು ಸಾಹಿತ್ಯದ ಆಧಾರಗಳು ತಿಳಿಸಿಕೊಡುತ್ತವೆ. ಈಜಿಪ್ಟಿನ ದೊರೆ ಟಾಲೆಮಿ ಫಿಲ್ಡೆಲ್ಫ್ಸನು ಡಿಯೋನಿಸಿಯಸನನ್ನು ತನ್ನ ರಾಯಭಾರಿಯಾಗಿ ಭಾರತಕ್ಕೆ ಕಳುಹಿಸಿದನೆಂದು ಪ್ಲೀನಿ ಬರವಣಿಗೆಯಿಂದ ತಿಳಿದುಬರುತ್ತದೆ. ಮತ್ತು ಸಿರಿಯಾದ ಅರಸ 1ನೇ ಆಂಟಿಯೋಕಸನು ತನ್ನ ರಾಯಭಾರಿಯಾಗಿ ಡೆಮಾಸ್ಕಸನನ್ನು ಬಿಂದುಸಾರನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟನೆಂದು ಹೇಳಲಾಗಿದೆ. ಇನ್ನು ಈ ಬಿಂದುಸಾರನಿಗೆ 16 ಜನ ಪತ್ನಿಯರು ಮತ್ತು 101 ಜನ ಮಕ್ಕಳಿದ್ದರೆಂದು ಹೇಳಲಾಗಿದೆ. ಅವರಲ್ಲಿ ಮೊದಲನೇ ಮಗ ಸುಶೀಮ. ಈತ ತಕ್ಷಶಿಲಾ ಪ್ರಾಂತದ ರಾಜ ಪ್ರತಿನಿಧಿಯಾಗಿದ್ದ. ಮತ್ತು ಎರಡನೇ ಮಗ ಅಶೋಕ. ಈತ ಉಜ್ಜಯಿನಿ ಅಥವಾ ಆವಂತಿ ಪ್ರಾಂತದ ರಾಜ್ಯಪಾಲನಾಗಿದ್ದ. ಮತ್ತು ಬಿಂದುಸಾರನ ಕೊನೆಯ ಮಗ ತಿಸ್ಸ. ಈತನು ಸುವರ್ಣಗಿರಿ ಪ್ರಾಂತದ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಬಿಂದುಸಾರನು ತನ್ನ ಕೊನೆಯ ದಿನಗಳ ಕಾಲದಲ್ಲಿ ಅಜೀವಕ ಪಂಥದ ಅನುಯಾಯಿಯಾಗಿದ್ದನೆಂದು ಹೇಳಲಾಗಿದೆ. ಇನ್ನು ಬಿಂದುಸಾರನ ಅಚ್ಚುಮೆಚ್ಚಿನ ಮಗ ಸುಸೀಮ ಆಗಿದ್ದ. ಬಿಂದುಸಾರನ ಕಾಲದಲ್ಲಿ ತಕ್ಷಶಿಲೆಯ ಜನರು 2 ಬಾರಿ ದಂಗೆ ಎದ್ದರೆಂದು ಹೇಳಲಾಗಿದೆ. ಮತ್ತು ಆ ದಂಗೆಯನ್ನು ಅಡಗಿಸುವಲ್ಲಿ ಸುಸೀಮನು ವಿಫಲನಾದಾಗ ಅಶೋಕನು ತಕ್ಷಶಿಲೆಯ ಮೇಲೆ ದಾಳಿ ಮಾಡಿ ದಂಗೆಯನ್ನು ಅಡಗಿಸಿ ಮತ್ತು ತಕ್ಷಶಿಲೆಯ ರಾಜ್ಯಪಾಲತ್ವವನ್ನು ವಹಿಸಿಕೊಂಡನೆಂದು ತಿಳಿದುಬರುತ್ತದೆ. ಬಿಂದುಸಾರನು 25 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಕ್ರಿಸ್ತಪೂರ್ವ 273ರಲ್ಲಿ ಮರಣ ಹೊಂದಿದನು. ಈ ಬಿಂದುಸಾರನ ಕಾಲದಲ್ಲಿ ಕಳಿಂಗ ಪ್ರಾಂತವು ಸ್ವತಂತ್ರವಾಗಿಯೇ ಉಳಿದಿತ್ತು. ಸೊ ಫ್ರೆಂಡ್ಸ್, ಇಲ್ಲಿಗೆ ಬಿಂದುಸಾರನ ಅಧ್ಯಯನ ಮುಕ್ತವಾಯಿತು. ಮತ್ತೆ ಮುಂದಿನ ಅಧ್ಯಯನದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಅರಸನಾದ ಅಶೋಕನ ಬಗ್ಗೆ ಅಧ್ಯಯನ ಮಾಡೋಣ. ಅಶೋಕ ಮಹಾಶಯ ಕ್ರಿಸ್ತಪೂರ್ವ 273ರಿಂದ 232. ಅಶೋಕನ ತಂದೆ ಬಿಂದುಸಾರ, ತಾಯಿ ಸುಭದ್ರಾಂಗಿ. ಈಕೆಯ ಇನ್ನೊಂದು ಹೆಸರು ಧರ್ಮ. ಅಶೋಕ ಎಂದರೆ ನೋವಿಲ್ಲದವ ಅಥವಾ ದುಃಖವಿಲ್ಲದವ ಎಂದರ್ಥ. ಅಶೋಕನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾಗಿದ್ದಾನೆ. ಆದ್ದರಿಂದಲೇ ಈತನಿಗೆ ಅಶೋಕ ಮಹಾಶಯ ಎಂತಲೂ ಕೂಡ ಕರೆಯುತ್ತಾರೆ. ಇತಿಹಾಸಕಾರರಾದ H.G. ವೆಲ್ಸ್ ಅವರು ಔಟ್ಲೈನ್ ಆಫ್ ಹಿಸ್ಟರಿ ಎಂಬ ಪುಸ್ತಕದಲ್ಲಿ ಅಶೋಕನ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ. ಇತಿಹಾಸದ ಬಾಂಧಳದಲ್ಲಿ ಎಂದೋ ಮಿನುಗಿ ಅಂದೇ ಮಾಯವಾಗಿರುವ ಸಾವಿರಾರು ಮಹಾರಾಜರುಗಳ ನಡುವೆ ಇಂದಿಗೂ ಬೆಳಗುತ್ತಿರುವ ಧ್ರುವತಾರೆ ಎಂದರೆ ಅಶೋಕ ಎಂದಿದ್ದಾರೆ. ತಂದೆ ಬಿಂದುಸಾರನ ಕಾಲದಲ್ಲಿ ಅಶೋಕನು ಉಜ್ಜಯಿನಿ ಮತ್ತು ತಕ್ಷಶಿಲಾ ಪ್ರಾಂತಗಳ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದ. ಬೌದ್ಧ ಗ್ರಂಥಗಳ ಪ್ರಕಾರ ಬಿಂದುಸಾರನಿಗೆ 101 ಜನ ಮಕ್ಕಳಿದ್ದರು. ಅದರಲ್ಲಿ ಅಶೋಕನು ಕ್ರೂರಿಯಾಗಿದ್ದು ತನ್ನ 99 ಜನ ಸಹೋದರರನ್ನು ಕೊಂದು ಅಧಿಕಾರಕ್ಕೆ ಬಂದನೆಂದು ಹೇಳಲಾಗಿದೆ. ಮತ್ತು ಆರಂಭದಲ್ಲಿ ಚಂಡಾಶೋಕನಾದವನು ಬೌದ್ಧ ಧರ್ಮದ ಪ್ರಭಾವದಿಂದ ಧಮ್ಮಾಶೋಕನಾದನೆಂದು ಬೌದ್ಧ ಗ್ರಂಥಗಳು ತಿಳಿಸುತ್ತವೆ. ಅಶೋಕನನ್ನು ಬೆಂಬಲಿಸಿದ ಏಕೈಕ ಸಹೋದರ ತಿಸ್ಸ. ಅಶೋಕನಿಗೆ ಕ್ರಿಸ್ತಪೂರ್ವ 269ರಲ್ಲಿ ಪಟ್ಟಾಭಿಷೇಕವಾಯಿತೆಂದು 13ನೇ ಬಂಡೆಗಲ್ಲು ಶಾಸನವು ತಿಳಿಸುತ್ತದೆ. ಇನ್ನು ಅಶೋಕನ ಪ್ರಧಾನಮಂತ್ರಿ ರಾಧಾಗುಪ್ತ.
ಈತನು ಅಶೋಕನಿಗೆ ಅಧಿಕಾರಕ್ಕೆ ಬರುವಲ್ಲಿ ಸಹಕಾರ ನೀಡಿದವನಾಗಿದ್ದ. ಅಶೋಕನು ತನ್ನ ಪೂರ್ವಿಕರ ಕಾಲದಿಂದಲೂ ಸ್ವತಂತ್ರವಾಗಿಯೇ ಉಳಿದಿದ್ದ ಕಳಿಂಗ ರಾಜ್ಯದ ಮೇಲೆ ಕ್ರಿಸ್ತಪೂರ್ವ 261ರಲ್ಲಿ ದಾಳಿ ಮಾಡಿದ. ಈ ಕಳಿಂಗರು ಸಾಹಸಿಗರು, ಸ್ವತಂತ್ರ ಪ್ರಿಯರಾಗಿದ್ದು ಶುದ್ಧ ಧರ್ಮನು ಕಳಿಂಗರ ಅರಸನಾಗಿದ್ದನೆಂದು ಹೇಳಲಾಗಿದೆ. ಇತಿಹಾಸಕಾರರಾದ ಪ್ಲಿನಿ ಪ್ರಕಾರ ಕಳಿಂಗರ ಬಳಿ 60,000 ಪದಾತಿ ದಳ, 10,000 ಕುದುರೆಗಳು ಮತ್ತು 700 ಆನೆಗಳಿದ್ದವೆಂದು ತಿಳಿಸಿದ್ದಾರೆ. ಈ ಕಳಿಂಗ ಯುದ್ಧವು ದಯಾ ನದಿಯ ದೌಳಿ ಎಂಬ ಪ್ರದೇಶದಲ್ಲಿ ನಡೆಯಿತು. ಈ ಯುದ್ಧದಲ್ಲಿ 1,00,000 ಜನ ಪ್ರಾಣ ಕಳೆದುಕೊಂಡರು ಮತ್ತು 1,50,000 ಜನ ಸೆರೆಯಾಳುಗಳಾದರೆಂದು ಹೇಳಲಾಗಿದೆ. ಮತ್ತು ಈ ಯುದ್ಧದ ಭೀಕರತೆಯನ್ನು ತಿಳಿಸುವ ಶಾಸನ 13ನೇ ಬಂಡೆಗಲ್ಲು ಶಾಸನ. ಆಗಿನ ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯವಾಗಿದೆ. ಈ ಕಳಿಂಗ ಯುದ್ಧದಲ್ಲಿ ಅಶೋಕನು ವಿಜಯ ಸಾಧಿಸಿದನಾದರೂ ಅಪಾರ ಸಾವು ನೋವುಗಳನ್ನು ಕಂಡು ಇನ್ನೆಂದೂ ಖಡ್ಗ ಹಿಡಿಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ ಮತ್ತು ಬೌದ್ಧ ಸನ್ಯಾಸಿಯಾದ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಇತಿಹಾಸಕಾರರಾದ ಡಾಕ್ಟರ್ ರಾಯ್ ಚೌಧರಿ ಅವರು ಹೇಳುವಂತೆ ಕಳಿಂಗ ಯುದ್ಧವು ಮಗಧ ಮತ್ತು ಭಾರತದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು. ಇದರಿಂದ ಚಂಡ ಅಶೋಕನು ಧಮ್ಮ ಅಶೋಕನಾದ ಮತ್ತು ರಣಬೇರಿಯ ಬದಲಾಗಿ ಧರ್ಮಬೇರಿಯಾಗಿ ಪರಿವರ್ತನೆಗೊಂಡಿದ್ದ ಎಂದು ಹೇಳಿದ್ದಾರೆ. ಕಳಿಂಗ ಯುದ್ಧದ ಪ್ರಭಾವದಿಂದಾಗಿ ಅಶೋಕನು ಧರ್ಮಶ್ರದ್ಧೆಯ ಎಂಬ ಕಾನೂನುಗಳನ್ನು ಜಾರಿಗೆ ತಂದ. ಅಶೋಕನು ಪ್ರಪಂಚಕ್ಕೆ ಯುದ್ಧದ ನಿರರ್ಥಕತೆಯನ್ನು ಸಾರಿದ ಮೊದಲ ಭಾರತೀಯ ಅರಸನಾಗಿದ್ದಾನೆ. ಈ ಕಳಿಂಗ ಯುದ್ಧದಿಂದಾಗಿ ಮೌರ್ಯ ಸಾಮ್ರಾಜ್ಯವು ಉತ್ತರದಲ್ಲಿ ತಕ್ಷಶಿಲಾ, ದಕ್ಷಿಣದಲ್ಲಿ ಕರ್ನಾಟಕ, ಪೂರ್ವದಲ್ಲಿ ಒಡಿಶಾ ಮತ್ತು ಪಶ್ಚಿಮದಲ್ಲಿ ಮಧ್ಯಪ್ರದೇಶದವರೆಗೂ ವಿಸ್ತಾರಗೊಂಡಿತು. ಉಜ್ಜಯಿನಿಯು ಅಶೋಕನ ಕಾಲದಲ್ಲಿ ಪ್ರಾಂತೀಯ ರಾಜಧಾನಿಯಾಗಿತ್ತು. ಅಶೋಕನ ವೈಯಕ್ತಿಕ ಜೀವನ. ಅಶೋಕನಿಗೆ 5 ಜನ ಪತ್ನಿಯರಿದ್ದರು. ಅವರುಗಳೆಂದರೆ ವಿದಿಶಾ ಮಹಾದೇವಿ, ಖುರುವಾಕಿ, ಅಸಂಧಿ ಮಿತ್ರ, ಪದ್ಮಾವತಿ, ತಿಸ್ಯರಕ್ಷಿತ. ಅಶೋಕನನ್ನು ಬೌದ್ಧ ಧರ್ಮಕ್ಕೆ ಬೆಂಬಲಿಸಿದ ರಾಣಿ ವಿದಿಶಾ ಮಹಾದೇವಿ. ಅಶೋಕನು ಬೌದ್ಧ ಧರ್ಮಕ್ಕೆ ನೀಡುತ್ತಿರುವ ಪ್ರೋತ್ಸಾಹವನ್ನು ವಿರೋಧಿಸಿ ಬೋಧಿ ವೃಕ್ಷದ ಒಂದು ಟೊಂಗೆಯನ್ನು ಕತ್ತರಿಸಿ ಹಾಕಿದ ರಾಣಿ ತಿಸ್ಯರಕ್ಷಿತ. ಅಶೋಕನ ಪಟ್ಟದ ರಾಣಿ ಅಸಂಧಿ ಮಿತ್ರ ಆಗಿದ್ದಳು. ಮಹೇಂದ್ರ ಮತ್ತು ಸಂಘಮಿತ್ರಿಯರು ವಿದಿಶಾ ಮಹಾದೇವಿಯ ಮಕ್ಕಳಾಗಿದ್ದರು. ತಿರುವಾಕ ಎಂಬುವವ ಖುರುವಾಕಿಯ ಮಗನಾಗಿದ್ದ ಮತ್ತು ಕುಣಾಲನು ಪದ್ಮಾವತಿಯ ಮಗನಾಗಿದ್ದ. ಸೊ ಫ್ರೆಂಡ್ಸ್, ಇಲ್ಲಿಗೆ ಅಶೋಕನ ವೈಯಕ್ತಿಕ ಜೀವನ ಹಾಗೂ ಸಾಧನೆಗಳು ಮುಕ್ತಾಯವಾಯಿತು. ಮತ್ತೆ ಮುಂದಿನ ಅಧ್ಯಯನದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ಅಶೋಕನ ಧಮ್ಮ ಹಾಗೂ ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋಣ. ಅಶೋಕನ ಧಮ್ಮ ಅಥವಾ ಧರ್ಮ. ಅಶೋಕನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗಿದೆ. ದೇವನಾಂಪ್ರಿಯ ಎಂದರೆ ದೇವತೆಗಳಿಗೆ ಪ್ರಿಯವಾದವನು ಎಂದರ್ಥ ಮತ್ತು ಪ್ರಿಯದರ್ಶಿ ಎಂದರೆ ಪ್ರತಿಯೊಬ್ಬರ ಪ್ರೀತಿಯನ್ನು ಹೊಂದಿದವನು ಎಂದರ್ಥ. ಇತಿಹಾಸಕಾರರಾದ ರೋಮಿಲಾ ಥಾಪರ್ ಅವರ ಪ್ರಕಾರ ಸಹಿಷ್ಣುತೆ, ಅಹಿಂಸೆ, ಪ್ರಜಾ ಕಲ್ಯಾಣ ಈ 3 ತತ್ವಗಳು ಅಶೋಕನ ಧಮ್ಮದಲ್ಲಿ ಅಡಕವಾಗಿದ್ದವು ಎಂದಿದ್ದಾರೆ. ಇನ್ನು ಅಶೋಕನು ಕಳಿಂಗ ಯುದ್ಧಕ್ಕೂ ಮುನ್ನ ಶಿವನ ಆರಾಧಕನಾಗಿದ್ದು, ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಧಮ್ಮ ಅಶೋಕನಾದನೆಂದು ಹೇಳಲಾಗಿದೆ. ಇನ್ನು ಬಾಬ್ರು ಶಾಸನವು ಅಶೋಕನು ಬೌದ್ಧ ಧರ್ಮದ ತ್ರಿರತ್ನಗಳಾದ ಬುದ್ಧ, ಸಂಘ ಮತ್ತು ಧರ್ಮದಲ್ಲಿ ಅಚಲವಾದ ನಂಬಿಕೆ ಹೊಂದಿದನೆಂದು ತಿಳಿಸುತ್ತದೆ. ಅಶೋಕನು ಬೌದ್ಧ ಧರ್ಮವನ್ನು ತನ್ನ ರಾಜ್ಯ ಧರ್ಮವನ್ನಾಗಿ ಘೋಷಿಸಿದ. ಅಲ್ಲದೆ ಕ್ರಿಸ್ತಪೂರ್ವ 251ರಲ್ಲಿ ಪಾಟ್ಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಕೂಡ ಏರ್ಪಡಿಸಿದ ಮತ್ತು ತನ್ನ ಮಕ್ಕಳಾದ ಮಹೇಂದ್ರವರ್ಮ ಹಾಗೂ ಸಂಘಮಿತ್ರಿಯರನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೆ ಕಳುಹಿಸಿದನೆಂದು ಹೇಳಲಾಗಿದೆ. ಅಶೋಕನ ಧರ್ಮದ ಸಾರ ತಿಳಿಯಲು ತನ್ನ ಸಾಮ್ರಾಜ್ಯದಲ್ಲಿ ಆಗಾಗ ಧಾರ್ಮಿಕ ಪ್ರದರ್ಶನಗಳನ್ನು ಕೂಡ ಏರ್ಪಡಿಸ್ತಾ ಇದ್ದ ಎಂದು 4ನೇ ಬಂಡೆಗಲ್ಲು ಶಾಸನವು ತಿಳಿಸುತ್ತದೆ. ಅಶೋಕನ ಧಮ್ಮದ ಸಾರ. ಅಶೋಕನು ತನ್ನ ಧಮ್ಮದ ಸಾರದಲ್ಲಿ ಅನೇಕ ನೈತಿಕ ವಿಷಯಗಳನ್ನು ತಿಳಿಸಿದ್ದಾನೆ.
ಅವುಗಳೆಂದರೆ ಆತ್ಮಶುದ್ಧಿ, ದೇಶಭಕ್ತಿ, ಶುದ್ಧ ಚಿಂತನೆ, ಗುರು ಹಿರಿಯರಿಗೆ ಗೌರವಿಸುವುದು, ತಂದೆ ತಾಯಿಗಳಿಗೆ ನಮಸ್ಕರಿಸುವುದು ಮುಂತಾದ ಒಳ್ಳೆಯ ನೈತಿಕ ಅಂಶಗಳನ್ನು ತಿಳಿಸಿದ್ದಾನೆ. ಇದರ ಜೊತೆಗೆ ಸತ್ಯವ್ಯಾಖ್ಯ, ಸಂಯಮ, ಪ್ರಾಮಾಣಿಕತೆಗಳನ್ನು ಕಲಿಸುವ ಧರ್ಮವನ್ನು ಆರ್ಯ ಸತ್ಯ ಎಂದು ಅಶೋಕ ಕರೀತಾ ಇದ್ದ. ಆದ್ದರಿಂದಲೇ ಅಶೋಕನನ್ನು ಬೌದ್ಧ ಚಕ್ರವರ್ತಿ ಮತ್ತು ದ್ವಿತೀಯ ಬುದ್ಧ ಎಂತಲೂ ಕೂಡ ಕರೆಯಲಾಗಿದೆ. ಅಲ್ಲದೆ ಇತಿಹಾಸದಲ್ಲಿ ಅಶೋಕನ ಕಾಲವನ್ನು ಬೌದ್ಧ ಯುಗ ಎಂತಲೂ ಕೂಡ ಕರೆಯುತ್ತಾರೆ. ಇನ್ನು ಅಶೋಕನ ಶಾಸನಗಳು. ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ. ಅಶೋಕನ ಶಾಸನವನ್ನು ಮೊಟ್ಟ ಮೊದಲು ಅಧ್ಯಯನ ಮಾಡಿದ್ದವರು ಜೇಮ್ಸ್ ಪ್ರಿನ್ಸಪ್ ಅವರು. ಅಶೋಕನ ಶಾಸನಗಳು ಬ್ರಾಹ್ಮಿ, ನಾಗರಿ, ಖರೋಷ್ಠಿ, ಗ್ರೀಕ್ ಮತ್ತು ಅರಾಮಿಕ್ ಲಿಪಿಯಲ್ಲಿ ಕಂಡುಬರುತ್ತವೆ. ದೆಹಲಿಯಲ್ಲಿರುವ ಫಿರೋಜ್ ಶಾ ಕೊಟ್ಲದ ತೋಂಪ್ರಾ ಸ್ತಂಭ ಶಾಸನವನ್ನು ಅಧ್ಯಯನ ಮಾಡಿದವರು ಜೇಮ್ಸ್ ಪ್ರಿನ್ಸಪ್ ಅವರು ಮತ್ತು ಈ ಶಾಸನವು ಬ್ರಾಹ್ಮಿ ಲಿಪಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಅಶೋಕನ ಖರೋಷ್ಠಿ ಲಿಪಿಯನ್ನು ಹೊಂದಿರುವ 2 ಶಾಸನಗಳು ಎಂದರೆ ಮನ್ಸ್ಕೇರ್ ಮತ್ತು ಶಾಬಾಜ್ಗಿರಿ ಶಾಸನಗಳು. ಇನ್ನು ಅಶೋಕನ ಹೆಸರು ಕಂಡುಬಂದ ಮೊದಲ ಶಾಸನ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ. ಈ ಶಾಸನವನ್ನ ಸಂಶೋಧಿಸಿದವರು ಡಾಕ್ಟರ್ ಸಿ ಬೀದ್ ಅವರು. ಈ ಶಾಸನವನ್ನ 1915ರಲ್ಲಿ ಸಂಶೋಧಿಸಿದರು. ಅಶೋಕನ ಶಾಸನಗಳಲ್ಲಿ ಶಾಸನ ಕೆತ್ತಿದ ಶಿಲ್ಪಿಯ ಹೆಸರು ಕಂಡುಬಂದದ್ದು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನದಲ್ಲೇ. ಶಿಲ್ಪಿಯ ಹೆಸರು ಚಪಾಡ ಎಂದು ಕೆತ್ತಲಾಗಿದೆ. ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರ ಬಗ್ಗೆ ತಿಳಿಸುವ ಶಾಸನ ಬಾಬ್ರು ಶಾಸನ. ಈ ಶಾಸನವು ಕಲ್ಕತ್ತಾದಲ್ಲಿ ಕಂಡುಬರುತ್ತದೆ. ಇನ್ನು ದ್ವಿಭಾಷೆಯನ್ನು ಹೊಂದಿದ್ದ ಅಶೋಕನ ಶಾಸನವು ಕಂದಹಾರ್ ಶಾಸನವಾಗಿದೆ. ಈ ಶಾಸನವು ಗ್ರೀಕ್ ಹಾಗೂ ಅರಾಮಿಕ್ ಲಿಪಿಯಲ್ಲಿದೆ. ಈ ಶಾಸನದಲ್ಲಿ ಅಶೋಕನನ್ನ ಸಮಸ್ತ ಪೃಥ್ವಿಪತಿ ಅಂತಲೂ ಕೂಡ ವರ್ಣಿಸಲಾಗಿದೆ. ಅಶೋಕನು ಬುದ್ಧನ ಜನ್ಮಸ್ಥಳವಾದ ಲುಂಬಿನಿಗೆ ಭೇಟಿ ಕೊಟ್ಟು ಅಲ್ಲಿ ರುಮಿಂಡೈ ಸ್ತಂಭ ಶಾಸನವನ್ನ ಹೊರಡಿಸಿದ ಮತ್ತು ಈ ಶಾಸನದಲ್ಲಿ ಭಗವಾನ್ ಬುದ್ಧ ಇಲ್ಲಿ ಜನಿಸಿದನೆಂದು ಕೆತ್ತಲಾಗಿದೆ. ಸಾರನಾಥದಲ್ಲಿಯ ಅಶೋಕನ ಸ್ತಂಭ ಶಾಸನವು 4 ಮುಖದ ಸಿಂಹವನ್ನು ಹೊಂದಿದ್ದು ಈ ಸಿಂಹದ ಕೆಳಗೆ ಆನೆ, ಎತ್ತು, ಕುದುರೆ ಮತ್ತು ಧರ್ಮಚಕ್ರದ ಚಿತ್ರವಿದೆ ಮತ್ತು ಈ ಶಾಸನದಲ್ಲಿ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಎಂದು ಕೆತ್ತಲಾಗಿದೆ. ಇನ್ನು ಅಶೋಕನ ಎಲ್ಲ ಸ್ತಂಭ ಶಾಸನಗಳಲ್ಲೂ 24 ಕಡ್ಡಿಗಳುಳ್ಳ ಚಕ್ರ ಸಾಮಾನ್ಯವಾಗಿದೆ. ಇದನ್ನು ಅಶೋಕ ಚಕ್ರ ಎಂತಲೂ ಕೂಡ ಕರೆಯುತ್ತಾರೆ. ಅಶೋಕನ ಬಂಡೆಗಲ್ಲು ಶಾಸನಗಳು. 1ನೇ ಬಂಡೆಗಲ್ಲು ಶಾಸನದಲ್ಲಿ ಪ್ರಜೆಗಳೆಲ್ಲ ನನ್ನ ಮಕ್ಕಳೇ, ಅವರು ಇಹಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಸುಖವಾಗಿರಬೇಕು ಎಂದು ಕೆತ್ತಲಾಗಿದೆ. ಇನ್ನು 2ನೇ ಶಿಲಾಶಾಸನವು ರಾಜನು ಎಲ್ಲ ಪಂಥಗಳನ್ನು ಗೌರವಿಸುತ್ತಾನೆ ಎಂದು ವಿವರಿಸುತ್ತದೆ. 11ನೇ ಶಿಲಾಶಾಸನವು ದಯೆ, ದಾನ, ಸತ್ಯ, ಪರಿಶುದ್ಧತೆ, ಸದ್ಗುಣ ಸಂಪನ್ನತೆಗಳನ್ನು ಆಚರಿಸಿದರೆ ಇಹಲೋಕದಲ್ಲಿ ಸುಖವು, ಪರಲೋಕದಲ್ಲಿ ಸದ್ಗತಿಯು ಲಭಿಸುತ್ತದೆ ಎಂದು ವಿವರಣೆಯನ್ನು ನೀಡುತ್ತದೆ. 3ನೇ ಬಂಡೆಗಲ್ಲು ಶಾಸನದಲ್ಲಿ ನನ್ನ ಪ್ರೀತಿಯ ಮಕ್ಕಳೆಂದರೆ ಬೌದ್ಧ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ಎಂದು ಕೆತ್ತಲಾಗಿದೆ. 4ನೇ ಬಂಡೆಗಲ್ಲು ಶಾಸನದಲ್ಲಿ ಅಶೋಕನು ರಣಬೇರಿಯ ಬದಲಾಗಿ ಧರ್ಮಬೇರಿಯನ್ನು ಸಾರಿದನೆಂದು ತಿಳಿಸುತ್ತದೆ. 5ನೇ ಬಂಡೆಗಲ್ಲು ಶಾಸನವು ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಕ ಮಾಡಿದ್ದನ್ನು ವಿವರಣೆ ನೀಡುತ್ತದೆ. 6ನೇ ಬಂಡೆಗಲ್ಲು ಶಾಸನವು ಅರಸನ ಕರ್ತವ್ಯಗಳನ್ನು ತಿಳಿಸುತ್ತದೆ. 12ನೇ ಬಂಡೆಗಲ್ಲು ಶಾಸನವು ಸ್ತ್ರೀ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಿಸಿದ್ದನ್ನು ತಿಳಿಸುತ್ತದೆ. 13ನೇ ಬಂಡೆಗಲ್ಲು ಶಾಸನವು ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 14ನೇ ಬಂಡೆಗಲ್ಲು ಶಾಸನವು ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ತಿಳಿಸಿಕೊಡುತ್ತದೆ. 7ನೇ ಸ್ತಂಭ ಶಾಸನವು ಅಶೋಕನು ಧಾರ್ಮಿಕ ಚರ್ಚೆ ನಡೆಸಿದನೆಂದು ತಿಳಿಸುತ್ತದೆ. ಅಲ್ಲದೆ ಅಶೋಕನು ತನ್ನ ಹುಟ್ಟು ಹಬ್ಬದ ದಿನದಂದು ಖೈದಿಗಳಿಗೆ 1 ದಿನದ ಸ್ವಾತಂತ್ರ್ಯ ನೀಡುತ್ತಿದ್ದ ಎಂದು ಹೇಳಲಾಗಿದೆ. ಇತಿಹಾಸಕಾರರಾದ ರೈಸ್ ಡೇವಿಸ್ ಅವರು ಅಶೋಕನನ್ನ ಶ್ರೇಷ್ಠ ಧರ್ಮ ಪ್ರಚಾರಕ ರಾಜ ಎಂದು ಕರೆದಿದ್ದಾರೆ. ಇನ್ನು ಅಶೋಕನನ್ನು ಧರ್ಮಪ್ರಭು ಎಂತಲೂ ಕೂಡ ಕರೆಯುತ್ತಾರೆ.
ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ಅಧ್ಯಯನದಲ್ಲಿ ಭೇಟಿಯಾಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಗಮನಿಸೋಣ. ಮೌರ್ಯರ ಆಡಳಿತ ವ್ಯವಸ್ಥೆ. ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಗಮನಿಸಿದಾಗ ಅರಸನೇ ಮುಖ್ಯಸ್ಥನಾಗಿದ್ದು ಸಾಮ್ರಾಜ್ಯದ ಎಲ್ಲ ಅಧಿಕಾರಗಳು ಅವನಲ್ಲಿ ಕೇಂದ್ರೀಕೃತವಾಗಿದ್ದವು. ಮೆಗಸ್ತನಿಸನು ಹೇಳುವಂತೆ ರಾಜನ ಅಧಿಕಾರವು ವಿಶೇಷವಾಗಿತ್ತು ಮತ್ತು ಆತ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದ ಹಾಗೂ ಇದರ ಜೊತೆಗೆ ನ್ಯಾಯಾಧೀಶನಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಎಂದಿದ್ದಾನೆ. ಇನ್ನು ಕೌಟಿಲ್ಯನು ಅರಸನು ನಿರಂಕುಶನಾಗಿರದೆ ಪ್ರಜಾಪಾಲಕನಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಎಂದಿದ್ದಾನೆ. ಮೌರ್ಯರ ಕಾಲದಲ್ಲಿ ಅಧ್ಯಕ್ಷರೊಬ್ಬ ಅಧಿಕಾರಿಗಳು ಇದ್ದರು. ಇವರು ಪ್ರತಿ ಒಂದು ಇಲಾಖೆಗಳ ಆಡಳಿತ ವ್ಯವಸ್ಥೆಯನ್ನು ಕೂಡ ಗಮನಿಸ್ತಾ ಇದ್ರು. ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಮೌರ್ಯರ ಕಾಲದಲ್ಲಿ 32 ಇಲಾಖೆಗಳು ಇದ್ದವೆಂದು ಉಲ್ಲೇಖಿಸಿದ್ದಾನೆ. ಮೌರ್ಯರ ಕಾಲದಲ್ಲಿದ್ದ ಕೆಲವು ಮಂತ್ರಿಗಳು. ಸನ್ನಿದಾತ, ಈತ ಬೊಕ್ಕಸ ಅಧಿಕಾರಿಯಾಗಿದ್ದ. ಸಮಹರ್ತ, ಈತ ಕಂದಾಯ ಸಂಗ್ರಹಣಾ ಅಧಿಕಾರಿಯಾಗಿದ್ದ. ಪುರೋಹಿತ, ಈತ ರಾಜ್ಯದ ಮುಖ್ಯ ಪುರೋಹಿತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಸೇನಾಪತಿ, ಈತ ಸೈನಿಕ ದಂಡನಾಯಕನಾಗಿದ್ದ. ಪ್ರತಿಹಾರ, ದ್ವಾರಪಾಲಕ ಅಥವಾ ಅರಮನೆಯ ರಕ್ಷಕನಾಗಿದ್ದ. ಅಂತರ್ವಂಶಿಕ, ಈತ ಅಂತರ್ಪುರದ ಕಾವಲುಗಾರರ ಮುಖ್ಯಸ್ಥನಾಗಿದ್ದ. ದುರ್ಗಪಾಲ, ಈತ ಕೋಟೆಯ ಅಧೀಕ್ಷಕನಾಗಿದ್ದ. ಅಂತಪಾಲ, ಗಡಿನಾಡು ರಾಜ್ಯಗಳ ರಾಜ್ಯಪಾಲನಾಗಿದ್ದ. ಪೌರ, ಈತ ರಾಜಧಾನಿಯ ರಾಜ್ಯಪಾಲನಾಗಿದ್ದ. ಕೋಶಾಧ್ಯಕ್ಷ, ಈತ ಹಣಕಾಸು ಅಧ್ಯಕ್ಷನಾಗಿದ್ದ. ಸೀತಾಧ್ಯಕ್ಷ, ಈತ ಭೂಕಂದಾಯ ದಾಖಲೆಗಳನ್ನು ಇಡುವ ಅಧಿಕಾರವನ್ನು ಹೊಂದಿದ್ದ. ಅಕ್ಷಪಟಲಾಧ್ಯಕ್ಷ, ಈತ ಲೆಕ್ಕ ವಿಭಾಗದ ಅಧಿಕಾರಿಯಾಗಿದ್ದ. ಸುರಾಧ್ಯಕ್ಷ, ಈತ ಅಬಕಾರಿ ವಿಭಾಗದ ಮುಖ್ಯಸ್ಥನಾಗಿದ್ದ. ಬಲಾಧ್ಯಕ್ಷ, ಈತ ಸೇನಾ ವಿಭಾಗದ ಮುಖ್ಯಸ್ಥನಾಗಿದ್ದ. ವ್ಯವಹಾರಿಕ, ಈತ ನಗರದ ನ್ಯಾಯಾಧೀಶನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಇನ್ನು ಮೌರ್ಯರ ಕಾಲದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಅವರು ಪ್ರಮುಖವಾಗಿ 4 ಪ್ರಾಂತ್ಯಗಳಾಗಿ ವಿಂಗಡಿಸಿದರು. ಅವುಗಳೆಂದರೆ ಉತ್ತರ ಪಥ, ದಕ್ಷಿಣ ಪಥ, ಪೂರ್ವ ಪಥ ಹಾಗೂ ಪಶ್ಚಿಮ ಪಥ. ಉತ್ತರ ಪಥ ಇದರ ರಾಜಧಾನಿ ತಕ್ಷಶಿಲಾ ಆಗಿತ್ತು. ದಕ್ಷಿಣ ಪಥ ಇದರ ರಾಜಧಾನಿ ಸುವರ್ಣಗಿರ ಆಗಿತ್ತು. ಪೂರ್ವ ಪಥ ಇದರ ರಾಜಧಾನಿ ತೋಶಾಲಿಯಾಗಿತ್ತು. ಪಶ್ಚಿಮ ಪಥ ಇದರ ರಾಜಧಾನಿ ಆವಂತಿಯಾಗಿತ್ತು. ಕೌಟಿಲ್ಯನು ಹೇಳುವಂತೆ ಪ್ರತಿ ಮಂತ್ರಿಗೆ ವಾರ್ಷಿಕವಾಗಿ ಸುಮಾರು 48,000 ರೂಪಾಯಿಗಳನ್ನು ವೇತನವಾಗಿ ನೀಡಲಾಗ್ತಾ ಇತ್ತು ಎಂದಿದ್ದಾನೆ. ಇನ್ನು ಮೌರ್ಯರ ಕಾಲದಲ್ಲಿ ಅಧಿಕಾರಿಗಳಿಗೆ ಸಂಬಳವನ್ನು ಹಣದ ರೂಪದಲ್ಲಿಯೇ ನೀಡಲಾಗ್ತಾ ಇತ್ತು. ಮೌರ್ಯರ ಕಾಲದಲ್ಲಿ ಭೂ ಕಂದಾಯವನ್ನ ಭಾಗ ಅಥವಾ ಬಲಿ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇನ್ನು ಭೂ ಕಂದಾಯವು ಹಣ ಇಲ್ಲವೇ ದವಸ ರೂಪದಲ್ಲಿ ಸಂಗ್ರಹಿಸ್ತಾ ಇದ್ರು. ಕಂದಾಯ ವಸೂಲಿಗಾರನನ್ನ ರಜೂಕ ಎಂಬ ಹೆಸರಿಂದ ಕರೀತಾ ಇದ್ರು. ಕೇಂದ್ರ ಖಜಾನೆಯು ಅಮಾತ್ಯ ಎಂಬ ಅಧಿಕಾರಿಯ ಕೈಯಲ್ಲಿತ್ತು. ಸಮಹರ್ತ, ಕರ ಸಂಗ್ರಹ ಹಾಗೂ ಸನ್ನಿಧಾತರುಗಳು ಪ್ರಧಾನ ಕೋಶಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಚಂದ್ರಗುಪ್ತನ ಗಿರ್ನಾರ್ ಶಾಸನದ ಪ್ರಕಾರ ಪ್ರಾಂತೀಯ ರಾಜ್ಯಪಾಲನಾದ ಪುಷ್ಯಗುಪ್ತನು ಸುದರ್ಶನ ಸರೋವರವನ್ನ ನಿರ್ಮಿಸಿದನೆಂದು ಹೇಳಿದ್ದಾನೆ. ಮೌರ್ಯರ ಕಾಲದಲ್ಲಿ ನಗರಗಳಲ್ಲಿ ವ್ಯವಹಾರಿಕ ಮಹಾಮಾತೃರು ಎಂಬ ನ್ಯಾಯಾಧೀಶರು ನ್ಯಾಯದಾನವನ್ನ ಮಾಡ್ತಾ ಇದ್ರು. ಪ್ರಾಂತ್ಯಗಳಲ್ಲಿ ಜನಪದ ಸಂಧಿ, ದ್ರೋಣಮುಖ ಸಂಗ್ರಹ, ಸ್ಥಾನೀಯ ಎಂಬ ನ್ಯಾಯಾಲಯಗಳು ಕೂಡ ಇದ್ದವೆಂದು ಹೇಳಲಾಗಿದೆ. ಜಿಲ್ಲಾ ನ್ಯಾಯಾಧೀಶರನ್ನು ರಜುಕರು ಎಂದು ಮತ್ತು ಗ್ರಾಮಗಳಲ್ಲಿನ ನ್ಯಾಯಾಧೀಶರನ್ನು ಪಂಚಮರು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಧರ್ಮಸ್ಥೇಯ ಎಂಬುದು ಮೌರ್ಯರ ಕಾಲದ ಸಿವಿಲ್ ನ್ಯಾಯಾಲಯವಾಗಿತ್ತು. ಇನ್ನು ಈ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಎಂದರೆ ವ್ಯವಹಾರಿಕನಾಗಿದ್ದ. ಕಂಟಕ ಶೋಧನ ಎಂಬುದು ಕ್ರಿಮಿನಲ್ ನ್ಯಾಯಾಲಯವಾಗಿತ್ತು. ಮೆಗಸ್ತನಿಸನು ಹೇಳುವಂತೆ ಮೌರ್ಯರ ಕಾಲದಲ್ಲಿ ಮನೆಗಳಿಗೆ ಬೀಗ ಹಾಕದಿದ್ದರೂ ಕಳ್ಳತನಗಳು ಆಗುತ್ತಿರಲಿಲ್ಲ ಎಂದಿದ್ದಾನೆ. ಮತ್ತು ಪಾಟ್ಲಿಪುತ್ರದಲ್ಲಿ ಸುಮಾರು 6 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ದಿನನಿತ್ಯ 8 ದರೋಡೆಗಳಿಗೂ ಮೀರುತ್ತಿರಲಿಲ್ಲ ಎನ್ನುತ್ತಾನೆ. ರೋಮ್ ಇತಿಹಾಸಕಾರರಾದ ಪ್ಲಿನಿ ಪ್ರಕಾರ ಚಂದ್ರಗುಪ್ತ ಮೌರ್ಯನ ಬಳಿ 6 ಲಕ್ಷ ಪದಾತಿ,
30,000 ಅಶ್ವಪಡೆ, 8,000 ರಥಗಳು, 9,000 ಗಜಪಡೆ ಇದ್ದಿತು ಎಂದಿದ್ದಾನೆ. ಮೆಗಸ್ತನೀಸನು ಹೇಳುವಂತೆ ಪಾಟ್ಲಿಪುತ್ರದಲ್ಲಿ 30 ಸದಸ್ಯರಿರುವ ಒಂದು ಯುದ್ಧ ಕಚೇರಿ ಇತ್ತು ಎಂದಿದ್ದಾನೆ ಮತ್ತು ಆ ಕಚೇರಿಯು ಸುಮಾರು 6 ಮಂಡಳಿಗಳಾಗಿ ವಿಂಗಡಿಸಲಾಗಿತ್ತು ಎಂದಿದ್ದಾನೆ. ಆ 6 ಮಂಡಳಿಗಳು ಇಂತಿವೆ: 1. ನೌಕಾ ಮಂಡಳಿ, ಸಾರಿಗೆ ಸಂಪರ್ಕ ಮಂಡಳಿ, ಕಾಲ್ದಳ ಮಂಡಳಿ, ಅಶ್ವದಳ ಮಂಡಳಿ, ರಥದಳ ಮಂಡಳಿ, ಗಜದಳ ಮಂಡಳಿ. ಇನ್ನು ಮೌರ್ಯರ ಕಾಲದಲ್ಲಿ ಸಂಚಾರ ಮತ್ತು ಸ್ಥಿರ ಸಮಸ್ತಃ ಎಂಬ 2 ಮಾದರಿಯ ಗೂಢಾಚಾರ ಪದ್ಧತಿಗಳು ಕೂಡ ಜಾರಿಯಲ್ಲಿದ್ದವು. ಚಲಿಸುವ ಗೂಢಾಚಾರರನ್ನು ಸಂಚಾರ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇನ್ನು ನಿರ್ದಿಷ್ಟ ಸ್ಥಳದಲ್ಲಿಯೇ ಇರುವ ಗೂಢಾಚಾರರನ್ನು ಸ್ಥಿರ ಸಮಸ್ತಃ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇತಿಹಾಸಕಾರರಾದ ಮೆಗಸ್ತನೀಸನು ಮೌರ್ಯರ ರಾಜಧಾನಿಯಾದ ಪಾಟ್ಲಿಪುತ್ರದ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳಲು 30 ಜನ ಸದಸ್ಯರುಳ್ಳ ಒಂದು ಸಮಿತಿ ಇತ್ತು ಎಂದಿದ್ದಾನೆ ಮತ್ತು ಆ ಸಮಿತಿಯು 6 ಮಂಡಳಿಗಳಿಂದ ಕೂಡಿತು ಎಂದಿದ್ದಾನೆ. ಆ 6 ಮಂಡಳಿಗಳು ಇಂತಿವೆ: ಕೈಗಾರಿಕಾ ಮಂಡಳಿ, ವಿದೇಶಿ ಮಂಡಳಿ, ಜನಗಣತಿ ದಾಖಲಾತಿ ಮಂಡಳಿ, ಅಳತೆ ಮತ್ತು ತೂಕ ಮಂಡಳಿ, ಸಿದ್ಧ ವಸ್ತುಗಳ ಮಂಡಳಿ, ತೆರಿಗೆ ಮಂಡಳಿ. ಮೌರ್ಯರ ಕಾಲದಲ್ಲಿ ಗ್ರಾಮಾಡಳಿತದ ಮುಖ್ಯಸ್ಥನನ್ನು ಗ್ರಾಮಿಕ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಮೌರ್ಯರ ಕಾಲದಲ್ಲಿ 4 ಆಶ್ರಮ ಪದ್ಧತಿಗಳು ಕೂಡ ಚಾಲ್ತಿಯಲ್ಲಿದ್ದವು ಎಂದು ಕೌಟಿಲ್ಯ ತಿಳಿಸಿದ್ದಾನೆ. ಮೆಗಸ್ತನೀಸನು ಮೌರ್ಯರ ಸಮಾಜವನ್ನು ಪ್ರಮುಖವಾಗಿ 7 ಭಾಗಗಳಾಗಿ ವಿಂಗಡಿಸಿದ್ದಾನೆ. ಅವುಗಳೆಂದರೆ ತತ್ವಜ್ಞಾನಿಗಳು, ಮಂತ್ರಿಗಳು, ಆಡಳಿತಗಾರರು, ಸೈನಿಕರು, ರೈತರು, ಕುಶಲ ಕಲೆಗಾರರು ಹಾಗೂ ಬೇಟೆಗಾರರು. ಮೌರ್ಯರ ಕಾಲದಲ್ಲಿ ವಾಯುವ್ಯ ಭಾರತದಲ್ಲಿ ಮಾತ್ರ ಸತಿ ಪದ್ಧತಿ ಜಾರಿಯಲ್ಲಿತ್ತು ಎಂದು ಹೇಳಲಾಗಿದೆ. ಇನ್ನು ಮೌರ್ಯರ ಕಾಲದಲ್ಲಿ ಸ್ತ್ರೀಯರನ್ನು ಮಾರುವ ಹಾಗೂ ಕೊಳ್ಳುವ ಪದ್ಧತಿ ಇತ್ತು ಎಂದು ಮೆಗಸ್ತನೀಸನು ತಿಳಿಸಿದ್ದಾನೆ. ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ. ಅಶೋಕನ ಕಾಲದಲ್ಲಿ ಮೊದಲ ಬಾರಿಗೆ ಮರದ ಬದಲಿಗೆ ಕಲ್ಲನ್ನು ವಾಸ್ತುಶಿಲ್ಪಕ್ಕೆ ಬಳಸಲಾಯಿತು. ಇನ್ನು ಅಶೋಕನು 84,000 ಸ್ತೂಪಗಳನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ. ಈ ಸ್ತೂಪಗಳಲ್ಲಿ ಸಾಂಚಿಯ ಸ್ತೂಪವು ಅತ್ಯಂತ ದೊಡ್ಡದಾದ ಸ್ತೂಪವಾಗಿದೆ. ಪಾಟ್ಲಿಪುತ್ರದಲ್ಲಿನ ಚಂದ್ರಗುಪ್ತನ ಅರಮನೆಯು ವಿಶ್ವವಿಖ್ಯಾತಿಯನ್ನು ಪಡೆದಿದ್ದು ಅದು ಪರ್ಷಿಯನ್ ಮಾದರಿಯಲ್ಲಿ ಸಿಂಗರಿಸಲ್ಪಟ್ಟಿತು ಎಂದು ಕೂಡ ಹೇಳಲಾಗಿದೆ. ಇನ್ನು ಫಾಯಿಯನನು ಹೇಳುವಂತೆ ಮೌರ್ಯರ ಕಾಲದಲ್ಲಿ ಪಾಟ್ಲಿಪುತ್ರದಲ್ಲಿ 100 ಕಂಬಗಳುಳ್ಳ ಒಂದು ಭವ್ಯವಾದ ಅರಮನೆ ಇತ್ತು ಹಾಗೂ ಆ ಅರಮನೆಯಲ್ಲಿ ಒಂದು ಬೃಹತ್ ಈಜುಕೊಳವಿತ್ತು ಎಂದು ಹೇಳಿದ್ದಾನೆ. ಅಶೋಕನು ಕಾಶ್ಮೀರದಲ್ಲಿ ಶ್ರೀನಗರ ಎಂಬ ನಗರವನ್ನು ನಿರ್ಮಿಸಿದ. ಇನ್ನು ಬಾರ್ಬರ ಹಾಗೂ ನಾಗಾರ್ಜುನ ಬೆಟ್ಟಗಳಲ್ಲಿ ಮೌರ್ಯರ ಕಾಲದ ಗುಹಾಲಯಗಳು ಕಂಡುಬಂದಿವೆ. ಆ ಗುಹಾಲಯಗಳಲ್ಲಿ ಸುಧಾಮ ಗುಹೆ ಹಾಗೂ ಲೋಮಾಶ ಗುಹೆಗಳು ಪ್ರಸಿದ್ಧವಾಗಿವೆ. ಇನ್ನು ಕೆಲವು ಗುಹೆಗಳನ್ನು ಅಜೈವಿಕ ಪಂಥದ ಅನುಯಾಯಿಗಳಿಗೆ ಅರ್ಪಿಸಲಾಗಿದೆ. ಬುದ್ಧನು ತನ್ನ ಮೊದಲ ಪ್ರವಚನ ನೀಡಿದ ಸ್ಥಳವಾದ ಸಾರನಾಥದಲ್ಲಿ ಅಶೋಕನು ಬುದ್ಧನ ಪ್ರವಚನದ ನೆನಪಿಗಾಗಿ ಸಾರನಾಥ ಸ್ತಂಭ ಶಾಸನವನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ. ಮೌರ್ಯರ ಕಾಲದಲ್ಲಿ ಪಾಳಿ ಭಾಷೆಯು ಅವರ ಆಡಳಿತ ಭಾಷೆಯಾಗಿತ್ತು. ಇನ್ನು ಇವರ ಕಾಲದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಸ್ತನೀಸನ ಇಂಡಿಕಾ, ಭದ್ರಬಾಹುವಿನ ಕಲ್ಪಸೂತ್ರ, ಪತಂಜಲಿಯ ಮಹಾವಿಭಾಷಾ, ಪಾಣಿನಿಯ ಅಷ್ಟಾಧ್ಯಾಯ ಕೃತಿಗಳು ರಚನೆಯಾದವೆಂದು ಹೇಳಲಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಮೌರ್ಯರ ಆಡಳಿತ ವ್ಯವಸ್ಥೆ, ಮೌರ್ಯ ಸಾಮ್ರಾಜ್ಯದ ಸಂಪೂರ್ಣ ಮಾಹಿತಿ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಅಧ್ಯಯನದಲ್ಲಿ ಭೇಟಿಯಾಗೋಣ. ಧನ್ಯವಾದ.